ಆಗಿದ್ದು 1966 ಅದು ಫೌಂಡರ್ ಬಂದ್ಬಿಟ್ಟು ಶ್ರೀ ಧೀರುಭಾಯಿ ಅಂಬಾನಿ ಅಂತ. ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟಿಂಗಲ್ಲಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಾಗ ಅಷ್ಟೇ ಕಂಪ್ನಿ ಸ್ಟಾರ್ಟ್ ಆಗಿತ್ತು. ಬಟ್ 1977 ಈ ಕಂಪ್ನಿ ಪಬ್ಲಿಕ್ ಆದಮೇಲೆ ವೈಮಾರ್ ಬ್ರ್ಯಾಂಡ್ ಅನ್ನೋ ಒಂದು ಕ್ಲಾತ್ ವೇರ್ ಬ್ರ್ಯಾಂಡ್ನ ಅವರೇ ಕ್ರಿಯೇಟ್ ಮಾಡಿ ಅಂಬಾಸಿಡರ್ ಮಾಡಿ ಲಾಂಚ್ ಮಾಡಿದ್ರು. ಅದಾದಮೇಲೆ ಇವಾಗ ಪ್ರೆಸೆಂಟ್ ಲೀಡರ್ಶಿಪ್ ಇರೋದು ಮುಖೇಶ್ ಡಿ ಅಂಬಾನಿ ಮತ್ತು ಡಿ ಅಂಬಾನಿ ಮಾಡಿದ್ರೆ. ಇದಾದಮೇಲೆ ಈ ಕಂಪ್ನಿಯಲ್ಲಿ ನೆಕ್ಸ್ಟ್ ಮೇನ್ ಸೆಕ್ಟರ್ ಬಂದು ಪೆಟ್ರೋಕೆಮಿಕಲ್ಸ್ ಮೇಲೆ, ರಿಫೈನರಿ ಆಯಿಲ್ಸ್ ಮೇಲೆ ಇವಾಗ ಪ್ರೆಸೆಂಟು ಇದು ಜಾಸ್ತಿ ಸೆಕ್ಟರ್ ಇವರು ಇನ್ವೆಸ್ಟ್ ಮಾಡಿರೋದು. ಈ ಮುಂದೆ 1980s ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಪೆಟ್ರೋಕೆಮಿಕಲ್ಸ್ ಅಂದರೆ ಪಾಲಿಮರ್ಸ್ಗೆ ಇವರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿದರು. ಅಂಡ್ ಇವರು ಇಂಡಿಯಾಸ್ ಫಸ್ಟ್ ಪಾಲಿಸ್ಟರ್ ಫಿಲಾಮೆಂಟ್ ಇಯರ್ ಪ್ಲಾಂಟ್ನ ಪಾತಾಳಗಂಗದಲ್ಲಿ ಇವರೇ ಫಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅವರೇ ಸ್ಥಾಪನೆ ಮಾಡಿದ್ದು. ನೆಕ್ಸ್ಟ್ 1990s ಈ ಕಂಪ್ನಿ ಟೆಲಿಕಾಮ್ ಬಿಸ್ನೆಸ್ಗೆ ಎಂಟ್ರಿ ಕೊಡುತ್ತೆ. ಆಮೇಲೆ ಜಿಯೋ ಅನ್ನೋ ನೆಟ್ವರ್ಕ್ನ ಸ್ಟಾರ್ಟ್ ಮಾಡುತ್ತೆ. 2000 ಏನಾಯ್ತು ಅಂದರೆ ಆಯಿಲ್ ಮತ್ತು ಗ್ಯಾಸ್ ಹಾಗೆ ಟೆಲಿಕಾಮ್ ಕಂಪ್ನಿ ಮೇಲೆ ಈ ಕಂಪ್ನಿ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ತೋರಿಸಿದ್ದು. ಆ್ಯಂಡ್ ಜಿಯೋನ ಲಾಂಚ್ ಮಾಡ್ತು. ಜಿಯೋ ಫಸ್ಟು 4G ಪ್ರೊವೈಡ್ ಮಾಡಿದಾಗೆ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಮೊಬೈಲ್ ನೆಟ್ವರ್ಕ್ ಆಗಿ ಇದು ವಿಕ್ಲಿ ಬಿಕಮ್ಸ್ ಇನ್ 3 months. ಇಡೀ ವರ್ಲ್ಡಲ್ಲೇ ಲಾರ್ಜೆಸ್ಟ್ ನೆಟ್ವರ್ಕ್ ಆಗಿ ಇಂಟರ್ನೆಟ್ನ ಪ್ರೊವೈಡ್ ಮಾಡಿ ಪಾಪ್ಯುಲರ್ ಆಗಿದೆ. ನೆಕ್ಸ್ಟ್ 2020ರಿಂದ ಈಚೆ ಇಲ್ಲಿ ಪ್ರೆಸೆಂಟ್ವರೆಗೂ ಈ ಕಂಪ್ನಿ ತನ್ನ ಫೋಕಸ್ನ ಯಾವ ಕಡೆ ಶಿಫ್ಟ್ ಮಾಡಿದೆ ಅಂದರೆ ರಿನ್ಯೂವಬಲ್ ಎನರ್ಜಿ ಅಂದರೆ ಇವಾಗ ನಾವು ನವೀಕರಿಸಬಹುದಾದ ಶಕ್ತಿ ಅಂತ ಏನು ಕರಿತೀವಲ್ಲ, ಅಂದರೆ ರೀಯೂಸ್ ಮಾಡ್ತೀವಿ. ಇವಾಗ ನಾರ್ಮಲಿ ಈಗ ಕಾರ್ಸಲ್ಲಿ CNG ಯೂಸ್ ಮಾಡ್ತಿದ್ದೀವಲ್ಲ ಪೆಟ್ರೋಲ್ ಬದಲಾಗಿ, ಆ ಥರ ಎನರ್ಜಿ ಮೇಲೆ ಆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತೈತಿ. ಈ ಕಂಪ್ನಿನ ಇಂಪಾರ್ಟೆಂಟ್ ಸೆಕ್ಟರ್ಸ್ ಅಂದರೆ ಯಾವ್ಯಾವ ಸೆಕ್ಟರ್ಸಲ್ಲಿ ಫಸ್ಟಿಂದ ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದೆ ಯಾವ್ದಾದ್ರು ಮಾಡ್ತಾರೆ ಅಂದರೆ ಫಸ್ಟಿಗೆ ಪೆಟ್ರೋಕೆಮಿಕಲ್ಸಿಂದ ಸ್ಟಾರ್ಟ್ ಆಗಿದೆ. ಅಂದರೆ ರಿಫೈನರಿ ಪ್ಲಾಂಟ್ಸ್, ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ನು. ನೆಕ್ಸ್ಟ್ ರಿಟೇಲ್, ವಿಮಲ್ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗಿ ಪಾಪ್ಯುಲರ್ ಆದಮೇಲೆ ರಿಟೇಲಲ್ಲಿ. ಹಾಗೆ ಟೆಲಿಕಮ್ಯುನಿಕೇಷನ್ಸ್ ಆ್ಯಂಡ್ ನ್ಯೂ ಎನರ್ಜಿ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಇನ್ ಸೋಲಾರ್, ಹೈಡ್ರೋಜನ್ ಆ್ಯಂಡ್ ಕ್ಲೀನ್ ಎನರ್ಜಿ ಟೆಕ್ನಾಲಜೀಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ.